ತಂದೆಯ ಸ್ವರೂಪ ಮತ್ತು ದೇವರ ಸ್ವರೂಪರಾದಂಥ ನಮ್ಮ ಗುರುಗಳಾದಂಥ ಶ್ರೀಯುತ ಪಾಟೀಲ್ ಸರ್ ಅವ್ರಿಗೆ ಹಾಗೂ ಪೂಜಾ ಸರ್ ಅವ್ರಿಗೆ ಶಿರಸಾಷ್ಟಾಂಗ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಖ್ಯಾತ ಜನಪದ ಸಾಹಿತ್ಯ ಕಲಾವಿದರಾದಂಥ ಮುನಂಗಿ ಸರ್ ಅವರದಾರ, ಹಾಗೂ ಸಿ ಜಿ ಪಾಟೀಲ್ ಸರ್ ಅವರದಾರ, ಅವ್ರ ಕುಟುಂಬದವರು ಅದಾರ. ಅವರೆಲ್ಲರಿಗೆ ಒಂದು ಹೃತ್ಪೂರ್ವಕವಾದಂಥ ಒಂದು ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಮಗೆ ಅವ್ರು ಸರ್ ದೋಸ್ತರು ಒಟ್ಟ ಅನ್ನೋದು ಏನು ಗೊತ್ತಿಲ್ಲ. ಈ ಕಾರ್ಯಕ್ರಮ ಅನ್ನೋದು ಒಂಥರ ವಿಚಿತ್ರ. ಯಾಕಂದ್ರೆ ನಾವು ಇಲ್ಲಿವರೆಗೂ ನಮ್ಮ ಫ್ರೆಂಡ್ಸ್ ಮುಖಗಳನ್ನ ನೋಡಿಲ್ಲ, ನಮ್ಮ ಸಹೋದರಿಯರ ನಮ್ಮ ಅಕ್ಕಂಗಿಯರ ಮುಖನೂ ನಾನು ಒಟ್ಟ ನೋಡಿಲ್ಲ ಇಲ್ಲಿವರೆಗೂ. ಉದಾಹರಣೆಗೆ ಕಾಮದೇನವರ ಅದಾರ, ಬಹಳಷ್ಟು ನಾವು 8th 9th 10th ಜಗಳ ಮಾಡ್ತಿದ್ವಿ, ಹೋಮ್ವರ್ಕ್ ಮಾಡಿಲ್ಲ, ಅದನ್ನ ಮಾಡಿಲ್ಲ, ಇದು ಮಾಡಿಲ್ಲ ಅಂತೇಳಿ. ಅದು ಇವತ್ತು ಅವ್ರ ಮುಖ ನೋಡಿದಾಗ ಹೌದು ಅಂತ ಅನ್ನೋ ಕನ್ಫ್ಯೂಸ್ ಇನ್ನೂ ಹೊಡ್ಬೋದನ್ನ ನಿಜವಾಗ್ಲು. ಈಗ ಸರ್ ನಮ್ಮ ಪಾಟೀಲ್ ಸರ್ ಬ್ರದರ್ ಅದಾರ, ಊರಿಗೆ ಬಂದಾಗ ಅವ್ರು ಲೆಜಿಸ್ಲೇಟಿವ್ ಬಂದಾಗ ದೊಡ್ಡದೊಂದು ಕಥೆ ಹೇಳ್ತಿದ್ರು ಅವ್ರು, ಆ ಪಾತ್ರ ಈ ಪಾತ್ರ ಸಿನಿಮಾದಾಗ ಅಂತೇಳಿ. ಅವ್ರು ನೋಡಿ ನಮ್ಮ ಮನೆಗೆ ಹೋದಾಗ ಇವ್ರು ಹೌದು ಅಲ್ವ ಅಂತೇಳಿ ನಾನು ಸವದತ್ತಿ ಕಲಾಪುರ ಕೇಳಿದೆ. ಸರ್ ಅನ್ನಾರ ಹೌದು ಅಲ್ವ ಮರ ಇವ್ರು ಹಂಗದಲ್ಲ ಅಂತೇಳಿ, ಹೌದು ಮರ ಇವ್ರ ಸರ್ ಅನ್ನಾರ ಅಂತ ಹೇಳಿದ್ರು. ಆದ್ರೆ ಇಷ್ಟೊಂದು ಖುಷಿ ಅನಿಸ್ತೈತೆ ಅಂದ್ರೆ ನಮ್ಮ ಕೋಟಿಯವರು ಸಹೋದರಿ ಅಂತರ ಬಸಮ್ಮ ಕಣಪ್ಪನವ್ರ ಇವರಷ್ಟೇ ಯಾವಾಗ ಅದು ಊರಿಗೆ ಗೆಜೆಟ್ ಬಂದ ಭೇಟಿಯಾಗಿರ್ತಾರ. ಅವ್ರ ಕಾರ್ಯಕ್ರಮ ಮಾಡಿಕೊಟ್ರ. ಅನಂತರ ಗುಶಾಂತಯ್ಯ ಕುರುಡಿಕೆರೆ, ಆಕ್ಚುಲಿ ನಾನು ಮಾಡಿ ಫೋನ್ ಹಚ್ಚಿದ್ದೆ ಅವ್ರಿಗೆ, ಬೆಂಗಳೂರಾಗ ಅದನ್ನೇ ಧಾರವಾಡ ಬರಕ್ ಆಗುದಿಲ್ಲ, ಸೆಕೆಂಡ್ ಸ್ಯಾಟರ್ಡೆ ನೆಕ್ಸ್ಟ್ ಸಂಡೇ ತಾಗಿ ಹೇಳ ಬರ್ತಾನೆ ಯಾವ ಕಾರ್ಯಕ್ರಮ ಇದ್ರ ಅಂದ್ರೆ, ಇಲ್ಲ ಹಿಂಗಿಂಗ ಸರ್ ಫಂಕ್ಷನ್ ಐತೆ ನಾವು ಇಟ್ಕೊಂಡು ಹಿಂಗಿಂಗ ಅಂತಂದ್ರೆ ಸಾಧ್ಯ ಆದ್ರೆ ಬರ್ತಾನೆ ಅಂತಂದ್ರೆ ಅವರು ಟೈಮ್ಗೆ ಸರಿಯಾಗಿ ಬಂದಾರ. ಬಾಳಪ್ಪನವ್ರು ಬಂದಾರ, ರಾಮು ಕಲ್ಕುಟ್ರಿ ಮತ್ತೆ ಚೆನ್ನಮ್ಮ ಗಾಣಿಗ್ಯಾರ, ಬಹಳಷ್ಟು ನನ್ನ ಸಹೋದರಿಯರ. ಅವ್ರ ಹೆಸರು ನನಗೆ ಅಂದ್ರೆ ಅವ್ರ ಹೆಸರು ಗೊತ್ತೈತಿ, ಬಟ್ ಅವ್ರ ಮುಖ ನೋಡಿದ್ರೆ ಇವರ ಯಾರು ಅನ್ನೋದು ಗೊತ್ತಾಗೋದ. ಎಷ್ಟೊಂದು ವಿಚಿತ್ರ ಅನ್ಸತ್ತೆ ಅಲ್ರಿ ಇದು. ನಾವು ಸುಮಾರು ಒಂದು 1992, 93, 91, 92 ಬ್ಯಾಚ್. ಅಲ್ಲಿಂದ ಇಲ್ಲಿವರೆಗೂ ಅಂದ್ರೆ ಒಂದು 20 ವರ್ಷ ಕಳೆದವಿ. ನಮ್ಮ ಅಕ್ಕಂಗ್ಯಾರ ನಮ್ಮ ಅಂತಮ್ಮರು ಇದ್ರ ಬಂದ್ರ ನಮ್ಮ ರಾಮ ಕಲ್ಕೊಟ್ರಿ ನಮ್ಮ ಪೂಜಾ ಸರ್ಗ ಅಂದ ಏನಂದ್ರ ಇವ್ರು ಒಬ್ರು ಯಾವ್ದ ಹುಡುಗಿರ್ಬೇಕನ ಅಂತಂದ್ರ ಪಾಟೀಲ್ ಸರ್ ಮನ್ಯಾಗ ಗೊತ್ತಿಲ್ಲ ಸರ್ ಅಂದ್ರೆ ಇವ್ ಯಾರಂತ ಇವ್ರ ಅವ್ರು ರಾಮ ಕಲ್ಕೊಟ್ರಿ ಇವ್ರು ಯಾವ್ದೋ ಒಬ್ಬ ನಮ್ಮ ಫ್ರೆಂಡ್ಸ್ ನೋಡ್ರಿ ಎಷ್ಟು ವಿಚಿತ್ರ ನೋಡ್ರಿ ಜಗತ್ತ. ಅದು ನಮ್ಮೆಲ್ಲರನ್ನ ಕುಡಿಸ್ಲಿಕ್ಕೆ ಕಾರಣೀಭೂತರಾದಂಥವ್ರು ನಮ್ಮ ಸಹೋದರ ಗುರುನಾಥ್ ಕಾಮದೇನ್. ನಿಜವಾಗ್ಲ ಕೋಟಿ ಕೋಟಿ ಅವ್ರಿಗೆ ನಮಸ್ಕಾರ ಹೇಳ್ತೇವೆ ನಾವು ಗುರುನಾಥ್ ಕಾಮದೇನ್ ನಮ್ಮ ಸಹೋದರಿಗೆ. ನಮ್ಮ ಗುರು ಶಿಷ್ಯರ ಬಳಗವನ್ನು ಕೂಡಿಸ್ಲಿಕ್ಕೆ ಕಾರಣೀಭೂತ ಆದಂಥವ್ರು ನಮ್ಮ ಗುರುನಾಥ್ ಕೋಟಿ ಅವರು. ಸರ ನಾನು ಬಹಳಷ್ಟು ಮಾತಾಡೋದಿಲ್ಲ, ಇದೆಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಬಹಳಷ್ಟು ಜನ ಮಾತಾಡೋದಾರ. ನಮ್ಮ ಗುರುಗಳಿಗೆ ನಾನು ವೈಯಕ್ತಿಕವಾಗಿ ಏನ್ ಹೇಳ್ಬೇಕಂದ್ರೆ, ನಾನು 10th ಪಾಸ್ ಆದಾಗ ನನಗೆ ಹಾಸ್ಟೆಲ್ಗೆ ಸೇರಾಕ ನನಗೆ ಮುಂದೆ ಓದಾಕ ಆಗ್ಲಿಲ್ಲ, ನಿಜವಾಗ್ಲೂ ಆಗಲಿಲ್ಲ. ಇದು ಪಾಟೀಲ್ ಸರ್ಗೆ ಪೂಜಾ ಸರ್ಗೆ ಗೊತ್ತೈತೇನೆ ಇಲ್ಲ, ಇನ್ನೂ ನೆನಪೈತೇನೆ ಇಲ್ಲ. ಬಟ್ ನಮ್ಮ ತಂದೆಯವ್ರಿಗೆ ಅಂತೂ ಇರೋದೇ 2 ಎಕರೆ ಜಮೀನ, ಓದ್ಸಾಕ ಆಗುದಿಲ್ಲ. ಮುಂದೆ ಸಾಲಿ ಬಿಡಿಸಿ ದನ ಕಾಯುವಂತ ಕೆಲಸ ಹಚ್ಚುವಂತ ಮೂಮೆಂಟ್ ಒಳಗಿದ್ದ. ಆದ್ರೂ ಇಬ್ರು ನಾನು ಅವ್ರಿಗೆ ಎಷ್ಟು ಥ್ಯಾಂಕ್ಸ್, ಯಾವ ಸ್ಥಾನದಾಗಿಟ್ಟು ಅವ್ರನ್ನ ಪೂಜೆ ಮಾಡಿದ್ರು ಗೊತ್ತಿಲ್ಲ, ನೀವು ನಂಬ್ತಿರೋ ಗೊತ್ತಿಲ್ಲ. ದಿವಸಕ್ಕೆ 24 ಗಂಟೆಯಲ್ಲಿ ನಮ್ಮ ಇಬ್ರು ಸರ್ ನೆನೆಸದೇ ಇರ್ತಕ್ಕಂಥ ಒಂದು ದಿನಗಳಿಲ್ಲ ಇವತ್ತು. ದಿವಸಕ್ಕೆ 1 ಸಾರಿ ಅದು. ಉದಾಹರಣೆಗೆ ನಾ ಕ್ಲಾಸ್ ಒಳಗೆ ಪಾಠ ಮಾಡ್ಬೇಕಾದ್ರೆ ಯಾವ್ದೋ 8th 9th 10th ಪಾಠ ಮಾಡ್ಬೇಕಾದ್ರೆ ಪೂಜಾ ಸರ್ ಹೇಳ್ತಾ ಇದ್ರ, ಮಯೂರವ್ರನ್ನ ಹಿಂಗಿದ್ದ, ಮಯೂರವ್ರನ್ನ ಪಲ್ಲವ್ರನ್ನ ಸೋಲ್ಸಿದ, ಹೆಂಗ್ ಸೋಲ್ಸಿದವ ಅವೆಲ್ಲಾ ಕಥೆಗಳನ್ನ. ಶಾತಕರ್ಣಿ, ಗೌತಮ ಪುತ್ರ ಶಾತಕರ್ಣಿ ಹೆಂಗಿದ್ದ, ಇಮ್ಮಡಿ ಪುಲಕೇಶಿ ಹೆಂಗಿದ್ದ, ಅವ್ರು ಹೇಳ್ತಕ್ಕಂಥ ಕಥೆಗಳನ್ನ ಇನ್ನೂ ನಾನು ಜೀವನದಲ್ಲಿ ಮೈಗೂಡಿಸ್ಕೊಂಡು ಇನ್ನೂ ನನ್ನ ಮಕ್ಕಳಿಗೆ ನಾವು ಪಾಠ ಮಾಡ್ತೇನೆ. ಇವತ್ತಿನ ಗಂಜಿ ಗಟ್ಟಿ ಒಳಗ ಗಡಿಗೆ ಉಳ್ಕೊಪ್ಪದಲ್ಲಿ ನನ್ನ ಕೈ ಇರ್ಕಂತ ಮಕ್ಕಳ ಇವತ್ತಿಗೂ ನನ್ನ ನೆನೆಸ್ತಾರಂದ್ರೆ ನಾ ಯಾರು ನೆನೆಸ್ತಂದ್ರೆ ನಮ್ಮ ಪೂಜಾ ಸರ್ ನಾನು ನೆನೆಸ್ತೇನೆ. ಅಂದ್ರೆ ಅವ್ರ ಮಾರ್ಗದರ್ಶನ, ಅವ್ರು ಕೊಟ್ಟಂತ ಟೀಚಿಂಗ್, ಅವ್ರ ಬೋಧನೆ ಇನ್ನೂವರೆಗೂ ನಮ್ಮ ಮನಸ್ಸಿನಾಗ ಅದಾವ. ಅವ್ರು ಕೊಟ್ಟಂತ, ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಅವ್ರು ಕೊಟ್ಟಂತ ಉದಾಹರಣೆನ ಇನ್ನೂ ನನ್ನ ತರಗತಿ ಕ್ಲಾಸ್ ಒಳಗೆ ನಾ ಇನ್ನೂ ಆ ಉದಾಹರಣೆನ ಕೊಡ್ತಾ ಇದ್ದೇನೆ. ಅವ್ರು ಕೊಟ್ಟಂತ ಉದಾಹರಣೆ ಯಾವ ಡಿಕ್ಷನರಿ, ಯಾವ ಗೂಗಲ್, ಯಾವ ಮ್ಯಾಪ್, ಯಾವ ಇಂಟರ್ನೆಟ್ ಒಳಗೆ ಒಟ್ಟೆ ಸಿಗುದಿಲ್ಲ. ಅಷ್ಟೊಂದು ಜ್ಞಾನ ಇರ್ತಕ್ಕಂಥ ನಮ್ಮ ಸರ್
ಅನಂತರ ಹಾಸ್ಟೆಲ್ಗೆ ನಮ್ದು ಸೇರಿಸಿದ್ರಿ ನಿಜವಾಗ್ಲು ಏನ್ರಿ ಅಕ್ಕ ಅಲ್ಲಿ ಹಾಸ್ಟೆಲ್ ಐತಿ ಬಿಸಿ ಹಾಸ್ಟೆಲ್ ಹುಬ್ಬಳ್ಳಿ ಒಳಗ ಅಲ್ಲಿ ಸೇರ್ಕೊ ನೀನು ಭವಿಷ್ಯ ಒಳ್ಳೇದಾಗತ್ತ ಅಂತೇಳಿ ಇಬ್ರು ಸರ್ ಅಡ್ಡಾಡಿ ಅವರ ಹಣ ಖರ್ಚು ಮಾಡಿ ಅವರ ಎಲ್ಲ ವ್ಯವಸ್ಥೆ ಮಾಡಿ ನಾನು ತಗೊಂಡೋಗಿ ಬಿಸಿ ಹಾಸ್ಟೆಲ್ ಹೋದ್ರಿ ಸೆಟ್ಲ್ಮೆಂಟ್ ಹಾಸ್ಟೆಲ್ ಅದು ಸಿಕ್ಕಾಪಟ್ಟಿ ಕುಚ್ಚುಕೋರ್ ಮಂದಿ ಕಾಯಿಲೆ ಪಾಟಿ ಕಾಂಚಿರ ಅನ್ನೋ ಮಂದಿ ಅದ ಯಾಕಾರ ಹೋದ್ರಪ್ಪ ನಮ್ ಸರ್ ಜಗ್ಗಿ ಬೈದಾನ ಇವ್ರಿಗೆ ಸಿಕ್ಕಾಪಟ್ಟಿ ಬೈದೆ ಇವ್ರಿಗೆ ಆನಂತರ 1 ತಿಂಗಳು ಹೊತ್ತು 2 ತಿಂಗಳು ಹೊತ್ತು ಫಸ್ಟ್ ಅದು ಕಳಿದ್ಯಾ ಅಲ್ಲಿ ವಾತಾವರಣಕ್ಕೆ ಹೊಂದ್ಕೊಂಡ್ಯಾ ಆನಂತರ ನಮ್ ಗುರುಶಾಂತ ಕುರುಡಿಕ ಅವ್ರು ಸದ್ಯ ಅವ್ರ PP ಅದಾರ ಅವ್ರ ಇಲ್ಲ ಗುರುಶಾಂತಯ್ಯ ಹಾಸ್ಟೆಲ್ ಚಲೋ ಐತಿ ಸರ್ ಇದು ಮಾಡ್ಯಾರ ಹೆಂಗಾರ ಯಾಕಾಲಿ ಮತ್ತ ಅವ್ರನ್ನ ತಗೊಂಬಂದ್ ಹಾಕಿದ್ರ ಅಂತ ನಾಗೋ ಸಾರಾವರಿ ನಮ್ 3 ಜನರನ್ನ ತ್ರಿಮೂರ್ತಿಗಳ ಅನಾಗಿ ಹಾಸ್ಟೆಲ್ ಹೋಗಿ ಇಟ್ರ ಒಳ್ಳೆ ಅವ್ರ ಮಾರ್ಗದರ್ಶನ ಸಿಗ್ತರಿ ನಿಜವಾಗ್ಲೂ ನಾವು ಅಭ್ಯಾಸ ಮಾಡಿದ್ವಿ ಅಲ್ಲಿಂದ ನನಗಾಗಲಿ ನಮ್ ಗುರುಶಾಂತಯ್ಯ ಕುರುಡಿಕೆರೆ ಆಗ್ಲಿ ಅಂತ ನಾಗಪ್ಪ ಸಾರವ್ರಿ ಅವ್ರು ಓದ್ಬೇಕಾಯ್ತು ಬಟ್ ಮುಂದೆ ಓದಿಲ್ಲ ಬಟ್ ಅವ್ರ ಸರ್ ಮಾರ್ಗದರ್ಶನ ನಾವು ಓದಿದ್ವಿ ಅವ್ರ ಪುಣ್ಯದಿಂದ ನಾವು ಹಾಸ್ಟೆಲ್ ಒಳಗೆ ಕಳಿತೀವಿ ಕಲ್ತೇವೆ ಜೀವನದಲ್ಲಿ ಅವ್ರ ಮಾರ್ಗದರ್ಶನ ನಾವು ಒಳ್ಳೆ ಜೀವನದಲ್ಲಿ ಒಂದು ದಾರಿಯನ್ನು ಕಂಡ್ಕೊಂಡ್ವಿ ಅಂತ ಹೇಳಲಿಕ್ಕೆ ಅವ್ರಿಗೆ ಬಹಳಷ್ಟು ಹೃತ್ಪೂರ್ವಕವಾದಂತ ಆ ಶಬ್ದಗಳ ನನ್ನ ಬಾಯಲ್ಲಿ ಬರ್ತಿಲ್ಲ ಅಷ್ಟೊಂದು ನಾನು ಅವ್ರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಹೇಳ್ತೇನೆ ಅನಂತರ ಸರ್ ಬಗ್ಗೆ ನಾವು ಹೈಸ್ಕೂಲ್ ಕಲಿಬೇಕಾದ್ರೆ ಒಮ್ಮೆ ಸೈನ್ಸ್ ಇದೆ ಹಂಗ ಒಂದಷ್ಟು ನೆನಪು ಮಾಡ್ಕೊಂಡ್ರೆ ಚಲೋ ಇರುತ್ತೆ ಈ ಫಂಕ್ಷನ್ ಒಮ್ಮೆ ಸೈನ್ಸ್ ಎಕ್ಸಿಬಿಷನ್ ಇತ್ತು ಅದು ಸೆರಾಮಿಕ್ಸ್ ಏನ ಕರೀತಾರೆ ಹುಬ್ಬಳ್ಳಿ ಕೆಮ್ಸ್ ಒಳಗ ಪಾಟೀಲ್ ಸರ್ ಪೂಜಾ ಸರ್ ಹಿರಿಯಂತ ನಮ್ಗೆ ಕರ್ಕೊಂಡು ಹೋಗಿದ್ರ ಕಾರ್ಮಿಕ್ಸ್ ಇದೆ ಅದನ್ನೆಲ್ಲ ನೋಡಿದ್ರಿ ನೋಡಿ ಅವಾಗ ನಾವು ನಾಯ್ತು ನಮ್ ಗುರುಗಳಂದ್ರೆ PG ಕೊಪ್ಪದ ಗಾಡಿಯ ಸಾಹೇಬ್ ಇವರೇ ಇಲ್ಲೇ ಅದಾರ ಇವ್ರೇನ್ ಮಾಡಿದ್ರೆ ಎಲ್ಲ ನೋಡಿ ಮುಗಿಸಿದ ನಂತರ ನನ್ನ ಅಲ್ಕಟ್ಟಿ ನಿಂಗಾಪನ ಮಂಟ್ರು ನಿಜಲಿಂಗ ಇದ್ದಾರೆ ಅವನು ಬರಕಂತ ದಾರ್ಯಾಗ 4 ಮಂದಿ ಕರ್ಕೊಂಡು ಅದು ಹೊಸದಾಗಿ ಒಂದು ಪಿಕ್ಚರ್ ಬಂದಿತ್ತು ರೌಡಿ MLA ಅಂತ ಹೇಳಿ ಅದು ಹೇಳ್ತಾರೆ ಹಂಗ ಏನ ಮಾಡಿ ಟುಂಪು ಮಾಡಿದ್ರು ಸರ್ ತಪ್ಪಿಸಿ ಪಿಕ್ಚರ್ ಕರ್ಕೊಂಡು ರೌಡಿ MLA ಪಿಕ್ಚರ್ ನೋಡಕ್ ಕರ್ಕೊಂಡು ಹೋದಾರಿ ಪಿಕ್ಚರ್ ನೋಡಿದ್ರಿ ಸಾಯಂಕಾಲ ಮನೆಗೆ ಬಂದ್ವಿ ಖುಷಿಯಾಗಿ ಹಂಗ ಮತ್ ಮನ್ಯಾಗ ಅವಾಗ 9th ಅಂದ್ರೆ ಒಂದಿಷ್ಟು ರೊಕ್ಕ ಕೊಟ್ಟಿದ್ರು ಇಟ್ಕೊಂಡು ಹೋಗಿದ್ವಿ ಪಾಲಿ ಮನೆಗೆ ಬಂದಿರಿ ಮನೆ ಶಾಲೆಗೆ ಹೋದಿರಿ ಪೂಜಾ ಸರ್ ಪಾಟೀಲ್ ಸರ್ ನಮ್ಮ ರೂಮ್ ಕಾರ್ಯಕ್ರಮ ಹಾಕೊಂಡ್ರಿ ಹಂಗಂದ್ರಿ ರೌಡಿ MLA ಸ್ಟಾಪ್ ರೂಮ್ ರೀ ನಾ ಸತ್ರು ನನ್ನ ಮಕ್ಕಳು ಹಿಡಿಯ ಸಾಯ್ತು ಅಂತ ಹೆಸರದ ಅಷ್ಟು ಹೊರತಾಂಡ್ ಹೊಡೆದ್ರಿ ಅವ್ರು ಅದು ಇನ್ನೂ ನೆನಪೈತ್ರ ರೌಡಿ MLA ಸ್ಟಾಪ್ ರೂಮ್ ಅಂತಿದ್ರಿ ಅವ್ರು ರೌಡಿ MLA ಪಿಕ್ಚರ್ ನೋಡಕ್ ಹೋಗಿ ರೌಡಿ MLA ಪಿಕ್ಚರ್ ಸ್ಟಾಪ್ ರೂಮ್ ಹಾಕಿ ರೂಮಿದ್ರಿ ಅವ್ನು ನಿಜಲಿಂಗಪ್ಪ ಅಲ್ಲೂ ನಾವು ಬರಕಂತ ಸಾಲಿನ ಬಿಟ್ಟು ಸಾಲಿಗೆ ಬಂದಿದ್ರು ನಾವು ಬಡಸ್ಕೊಂಡು ಏನೋ ಸ್ವಲ್ಪ ದಿವಸ ಆಗಿ ಮತ್ತೆ ಹೊಂಟಿವ್ರಿ ಸಾಲಿಗೆ ಹಾಗಿದ್ರು ಅಂದ್ರ ಇದು ಗುರುಗಳ ನಿಜ ಅವ್ರಿ ನೋಡ್ರಿ ಹಂಗ ಎಷ್ಟು ಮಾತಾಡಿದ್ರು ನಮ್ಮ ಸರ್ ಬಗ್ಗೆ ನನಗೆ ಸಾಕಾಗುದಿಲ್ಲ ಒಬ್ಬ ಡಾಕ್ಟರ್ ಮನಸ್ಸು ಮಾಡಿದ್ರ 100 ಜನ ರೋಗಿಗಳು ಸಾಯ್ಬೋದ್ರಿ ಒಬ್ಬ ವಕೀಲ ಮನಸ್ಸು ಮಾಡಿದ್ರ 10-20 ಕೇಸ್ಗಳನ್ನು ಉಲ್ಟಾ ಪಲ್ಟೆ ಮಾಡ್ಬೋದು ಒಬ್ಬ ಇಂಜಿನಿಯರ್ ಮನಸ್ಸು ಮಾಡಿದ್ರ 100 ಬಿಲ್ಡಿಂಗ್ ಬೀಳ್ಬೋದು ಬಟ್ ಒಬ್ಬ ಶಿಕ್ಷಕರ ಏನಾರ ಮನಸ್ಸು ಮಾಡಿದ್ರ ಜಗತ್ತನ್ನ ಉದ್ಧಾರ ಮಾಡುವಂತ ಮಕ್ಕಳನ್ನು ಉದ್ಭವ ಮಾಡ್ತಾರ ಅವರು ಉಲ್ಟಾ ಮನಸ್ಸು ಮಾಡಿ ಇಡೀ ಜಗತ್ತನ್ನ ಹಾಳು ಮಾಡುವಂತ ಮಕ್ಕಳು ಉದ್ಭವ ಮಾಡುವಂತ ಶಕ್ತಿ ಇದೆ ಶಿಕ್ಷಕರ ಶಕ್ತಿಯನ್ನ ಯಾರಿಗೆ ಯಾವತ್ತಿ ಜಗತ್ತಿನ ಯಾರಿಗೆ ಬೆಲೆ ಕಟ್ಟಕ್ ಆಗಿಲ್ಲ ಒಬ್ಬ ಬಡ ಹುಡುಗರೇ ಶಾಲೆಗೆ ಹೋಗ್ತಾ ಇದ್ದಾವ ಶಿಕ್ಷಕರ ಅವ್ರ ಮ್ಯಾಗ ಬಹಳ ಕಾಳಜಿ ಇದ್ರ ಕಡೆಗೆ ಒಂದ್ 2 ದಿವಸ ಆಗಿಂದ ಆ ಮಗು ಶಾಲೆಗೆ ಹೋಗೋದೇ ಬಿಡ್ತ ಶಿಕ್ಷಕರ ಅವರು ಕರಾಟೆ ಮಾಸ್ಟರ್ P ಮಾಸ್ಟರ್ ಅಂದ್ರ ಮನೆಗೆ ಬಂದ್ರ ಅವ್ರು ಯಾಕ ನಿಮ್ ಮಗು ಶಾಲೆಗೆ ಬಂದಿಲ್ಲಮ್ಮ ಅಂತ ಕೇಳಿದ್ರ ತಾಯಿನ ಆ ಮಗು ನೋಡಿ ಬಿದ್ದ ಎಕ್ಸಿಡೆಂಟ್ ಆಗಿ ಒಂದು ಕೈಯನ್ನ ಕಳ್ಕೊಂಡಿತ್ತು ಟೀಚರ್ಸ್ ಆ ತಂದೆ ಆ ಮಗು ತಾಯಿ ಕಣ್ಣೀರ್ ಹಾಕಿದ್ರು ಆದ್ರೂ ಶಿಕ್ಷಕರಾದ್ರ ಏನಾದ್ರ ಅಲ್ಲಿ ನಿಮ್ಮ ಮಗು ಕರಾಟೆ ಒಳಗೆ ಶಾಲೆ ಇದೆ ಆ ಮಗುವನ್ನ ಶಾಲೆಗೆ ಕಳಿಸ್ರಿ ಅಂತೇಳಿ ಕೊನೆಗೆ ಆ ತಾಯಿ ತಂದೆ ಕೂಡ ಒಳ್ಳೆದ ಮನಸ್ಸಿನಿಂದ ಆ ಮಗುವನ್ನ ಶಾಲೆಗೆ ಕಳಿಸಿದ್ರು ಆ ಮಗು ಹೇಳ್ತಾರ ಸರ್ ನನಗೊಂದು ಕೈ ಇಲ್ಲ ನನಗೆ ಕರಾಟೆ ಒಳಗೆ ಮುಂದೆ ನನ್ಗೆ ಏನ್ ಕಲಿಯಕ್ ಆಗುದಿಲ್ಲ ಏನಿಲ್ಲ ಅಂತ ಹೇಳಿ ಆದ್ರೂ ಸಹಿತ ಶಿಕ್ಷಕರು ಹೇಳಿದ್ರ ಆ ಮಗುವಿಗೆ ಧೈರ್ಯ ತುಂಬಿದ್ರ ಮನಸ್ಫೂರ್ತಿ ಆದಂತ ವಿಚಾರಗಳನ್ನು ತುಂಬಿದ್ರ ಆ ಮಗು ಮತ್ತೆ ಎದ್ದು ನಿಂತು ಶಾಲೆ ಬರಾಕಂತ ಕರಾಟೆ ಕಲ್ಸಾಕಂತರ ಒಂದು ಕೈ ಇಲ್ಲ ರಾಜ್ಯ ಮಟ್ಟದಾಗ ಆದ್ರೂ ಫಸ್ಟ್ ಬಂದಾರೆ
ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಾಗ ಕೊನೆಗೆ ಹೋದಾಗ ಹೇಳಿದ್ರು ಅವರು, ಇಲ್ಪ ನೀನು ರಾಷ್ಟ್ರ ಮಟ್ಟದಾಗ ಭಾಗವಹಿಸು. ಇಲ್ಲ ಸರ್, ಬೇರೆ ದೇಶ ವಿದೇಶಗಳಿಂದ ಒಂದು ಸ್ಪರ್ಧಾಳುಗಳು ಬಂದಿರ್ತಾರ, ನಾನು ಗೆಲ್ಲಕ್ಕಾಗೋದಿಲ್ಲ, ನಾನು ಹೊಡೆಸ್ಕೊಂಡು ಸಾಯ್ತೇನೆ, ಇಲ್ಲ ನೀ ಭಾಗವಹಿಸು, ಗುರುವಿನ ಆಶೀರ್ವಾದ ಐತೆ ಅಂತ ಅವ್ರು ಹೇಳಿದ್ರೆ, ಕೊನೆಗೆ ಚೀನಾ ಮತ್ತು ಭಾರತ ದೇಶದ ಜೊತೆ ಸ್ಪರ್ಧೆ ಬಿದ್ದಾಗ ಆ ಮಗು ಭಾಗವಹಿಸಿದೆ. ಕೊನೆಗೆ ಅವನು ಬಲಗೈ ಕಟ್ಟಾಗಿತ್ತು. ಕರಾಟೆ ಒಳಗ ಫೈನಲ್ ಒಂದು ಬ್ಲ್ಯಾಕ್ ಬೆಲ್ಟ್ ಗೆಲ್ಬೇಕಂದ್ರ ಬಲಗೈನ ಬಗ್ಗಿಸಿ ಗುದ್ದುದಿರ್ತೈತಿ, ಅವ್ನು ಬಲಗೈನೇ ಇರಲಿಲ್ಲ. ಅಂತ ಪರಿಸ್ಥಿತಿ ಒಳಗ ಕೊನೆಗೆ ಆ ಮಗು ವಿಶ್ವ ಚಾಂಪಿಯನ್ ಆಗಿ ಹೊರಗೆ ಬರ್ತಾ ಇದೆ. ಆದಂತ ಘಟನೆ ಇದೆ. ಅವಾಗ ಒಬ್ಬ ಗುರುವಿನ ಶಕ್ತಿ ಏನೈತಿ ಅನ್ನೋದು ಆ ಒಂದು ಹ್ಯಾಂಡಿಕ್ಯಾಪ್ಟ್ ಆದಂತ ಮಗುವಿನಿಂದ ಇಡೀ ಜಗತ್ತಿಗೆ ಒಂದು ಪಾಠವನ್ನಾಗಿ ಇದು ಕಲಿತಾ ಇದ್ದೇವೆ, ಕಲಿಸ್ತಾ ಇದ್ದಾರ ಅಂತ. ಇನ್ನೊಂದು 2-3 ಹಂಗಾರಿ ನೆನಪ. ನಾವು ಮನೆಗೆ ಹೋಗ್ತಾ ಇದ್ವಿ, ಬಸಮ್ಮ ನಿದ್ದೆ ಮಾಡ್ತಾ ಇದ್ದೇವೆ, ನನಗೆ ಎಲ್ಲರೂ ಖುಷಿಯಾಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು. ಮನೆಗೆ ಹೋಗಿ ಗಜ್ಜ ನಮ ಅಂತ ಇದ್ವಿ. ಪೂಜಾರ್ ಸರ್, ಪಾಟೀಲ್ ಸರ್, ಚಂದ್ರಮಠ್ ಸರ್, ಲೇ ಮಕ್ಕಳ ಹೋಗ್ಲಿ ಗಜ್ಜ ಅಂತಿದ್ರೆ ಅವ್ರು, ನಾವು ಬೇರೆ ಹೇಳ್ತಾರೆ ಗಜ್ಜ ನಮ ಅಂತಿದ್ವಿ. ಮನೆಗೆ ಹೋಗಿದ್ರು ಒಂದು ಎಣ್ಣೆ ಹಚ್ಚಿದ್ಬಿಟ್ಟು ಹೌದಲ್ಲ, ಎಣ್ಣೆ ಬಿಟ್ಟು ಏನಾದ್ರಿ ಅವ್ರ ಮನ್ಯಾಗ 2 ರೊಟ್ಟಿ ಕೊಡ್ತಾ ಇದ್ರೆ, 2 ಪಲ್ಯ ಕೊಡ್ತಾ ಇದ್ರೆ, ಅವನ್ನೆಲ್ಲ ಕೊಡ್ತಾ ಇದ್ದಾರೆ. ಮತ್ತೆ ಬುಟ್ಟಿ ತುಂಬಿ ಸರ್ ಸ್ವಲ್ಪ ಏನಾರ ಕ್ಲಾಸಿಗೆ ಹೊರಗೆ ಯಾರಾದ್ರೂ ಅವ್ರು ಬರ್ತಿದ್ದ ನಾವು ಮುಂದೆ ಬಿಡ್ತಿದ್ವಿ. ಚಲೋ ಪಲ್ಯ, ಚಲೋ ರೊಟ್ಟಿ, ಧಮಾಚಿ ಅನ್ನ ಬಸ್ರ ಹಾಕಿ ಸಿಕ್ಕ ಉಂಡ ಸರಿ ಅಂದ್ರ ಆ ಮಕ್ಕಳು ಗೊತ್ತಿರಿ. ಅವಾಗ ಅಂದ್ರ ನಮ್ದು ಹಳ್ಳಿ ಒಳಗೆ ಬರ್ತಾರ ಪರಿಸ್ಥಿತಿ. ಇಂಥ ಒಂದು ಜೀವನ ಮಾಡ್ಕೊಂಡು ನಾವು ನಮ್ಮ ಗುರುಗಳ ಜೀವನದಾಗ ಒಂದ್ ಏನಾದ್ಗಪ್ಪ ನೀ ಮಾತಾಡ್ತೀರಿ ಬಹಳಷ್ಟು ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡಿಕೊಟ್ರ. ಹಾಕಿ ಕೊಟ್ಟಂತ ಒಂದು ಗುರಿಗಳು ಏನದವ, ಇಂಗ್ಲಿಷ್ ಒಳಗೆ ಒಂದು ಮಾತು ಹೇಳ್ತಾರೆ, ಏಮ್ಲೆಸ್ ಮ್ಯಾನ್ ಇಸ್ ಮೋನ್ಲೆಸ್ ನೈಟ್ ಅಂತ ಹೇಳ್ತಾರೆ. ಗುರಿ ಇಲ್ಲದ ಮನುಷ್ಯ ಚಂದ್ರನಿಲ್ಲದ ರಾತ್ರಿಗೆ ಸಮಾನ ಅಂತೀವಿ. ನಾವು ಜೀವನದಾಗ ಗುರಿ ಇಟ್ಕೋಬಹುದು. ಆ ಗುರಿಯನ್ನ ಕಲಿಸಿಕೊಡ್ತಕ್ಕಂಥವ್ರು ಶಿಕ್ಷಕರು, ಅವರು ನಮ್ಗೆ ಹಾಕಿ ಕೊಟ್ಟಿರ್ತಕ್ಕಂಥ ಗುರಿಯನ್ನ ನಾವು ಸಂಪೂರ್ಣವಾಗಿ ಮುಟ್ಟಾಕ. ಇನ್ನು ಕೆಲವಷ್ಟು ಜನ ಕೃಷಿ ಒಳಗೆ ಸಾಧನೆ ಮಾಡ್ಯಾರ. ಇನ್ನು ಕೆಲವೊಂದಿಷ್ಟು ಜನ ಬೇರೆ ಬೇರೆ ವೃತ್ತಿಯೊಳಗೆ, ನಮ್ಮ ಜಂಗಲಿ ಏನಪ್ಪ ಇವತ್ತು ಜಾನಪದದೊಳಗೆ ಹಾಗೂ ರಾಜ್ಯ ಪ್ರಶಸ್ತಿ ಸಿಗುವಂತ ಮಟ್ಟಕ್ಕೆ ಬಂದ್ರಿ. ಅಂತ ಜಾನಪದ ಹಾಡು, ಅಂತ ಭಜನೆ ಪದ ಹಾಡು ಬಹಳಷ್ಟು ಸ್ಪರ್ಧೆಗಳು ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಗಳಿಸ್ಯಾರ. ಅಂತ ಬಹಳಷ್ಟು ನಮ್ಮ ಆತ್ಮೀಯ ಸಹೋದರರು ಅದಾರ. ಸಹೋದರರ ಬಗ್ಗೆ ನಿಜವಾಗ್ಲೂ ನನಗೆ ಅಷ್ಟೊಂದು ಪರಿಚಯ ಇಲ್ಲ. ಅಂದ್ರೆ ನೀವು ಯಾವ ಕ್ಷೇತ್ರದಾಗ ಸಾಧನೆ ಮಾಡಿದ್ರೆ ಭಾಳ ಅಂದ್ರೆ ಬಸಮ್ಮ ಒಬ್ಬಕ್ಕೆ ಭೇಟಿ ಹಾಕಟ್ರಿ. ಕೇಸ್ ಹೋದಾಗ, ಯಾವ ಕೇಸ್ ಎಮರ್ಜೆನ್ಸಿ ಹೋದಾಗ ಬಸಮ್ಮ ನೋಡ್ಬೇ ಎಮರ್ಜೆನ್ಸಿ ಐತಿ ಎಲ್ಲಾರು ಹಾಕ್ಬೇ, ಒಟ್ಟು ಏನ್ರ ಸೂಪ್ ಮಾಡುವಂತ ಹೇಳ್ತಿರ್ತೇವೆ. ಅಂದ್ರೆ ಕಲಾವತಿ ಪೂಜಾ ನಿಜವಾಗ್ಲೂ ಇವತ್ತ ನಾನು ನಿಮ್ಮನ್ನ ನೋಡಿದ್ದೆ, ಆಗಲೇ ಇದ್ದೆ ಏನ್ರಿ ಕಲಾವತಿ KC ಕಾಮಧ್ಯಾನ್ ಅಂತ ಅನ್ನೋದು ನೆನಪಿತ್ತ. ಅಂದ್ರೆ ಚೆನ್ನಮ್ಮ ಇದು ನಿಜವಾಗ್ಲೂ ನಾ ಭಾಳ ಖುಷಿ ಆಗ್ತಾ ಇದೆ. ಎಲ್ಲರೂ ಚೆನ್ನಮ್ಮ ಅಂತ ಎಲ್ಲರೂ ಭೇಟಿಯಾಗಿದ್ದೆ. ಸೊ ಇಷ್ಟೊಂದು ಖುಷಿ ಇಂಥ ಒಂದು ಫಂಕ್ಷನ್ ಒಟ್ಟ ನಾನು ಜೀವನದಾಗ ಒಟ್ಟ ಎಲ್ಲಿ ನೋಡಿಲ್ಲ, ಎಲ್ಲಿ ಕೇಳಕ್ ಸಾಧ್ಯನೇ ಇಲ್ಲ. ಆದ್ರೆ ಇನ್ನಷ್ಟು ಜನ ನಮ್ಮ ಸಹೋದರ ಸಹೋದರಿಯರು ಇಲ್ಲಿಗೆ ಬರ್ಬೇಕಾಯ್ತ, ಅನಿವಾರ್ಯ ಕಾರಣಗಳಿಂದ ಬರಲಿಲ್ಲ. ಮುಂದಿನ ಫಂಕ್ಷನ್ ತಯಾರು ಮಾಡಿ ಇಟ್ಕೊಳ್ರಿ. ಪೂಜಾ ಸರ್ 2 ವರ್ಷಕ್ಕೆ ನಿವೃತ್ತಿ ಹೊಂತಾರ. ಅವ್ರು ದೊಡ್ಡ ಹಾಲ್ ಫಿಕ್ಸ್ ಮಾಡಿ ದೊಡ್ಡ ಫಂಕ್ಷನ್ ಮಾಡಿ. ಹ್ಯಾಂಗಂದ್ರ ಈಗ ನಾವು ಸಿಂಗಲ್ ಬಂದೇವಿ, ನಾವು ನಮ್ಮ ಹೆಂಡತಿ ಮತ್ತೆ ಕರ್ಕೊಂಡ್ ಬರ್ತೀವಿ, ನೀವು ನಿಮ್ಮ ಗಂಡಗಳ ನಿಮ್ಮ ಮಕ್ಕಳು ಎಲ್ಲ ಕೂಡ ದೊಡ್ಡ ಫಂಕ್ಷನ್ ಮಾಡ್ತೀವಿ. ಎಲ್ಲ ಪೂಜಾ ಸರ್ ಇರ್ತಾರ, ಪಾಂಡೆ ಸರ್ ಇರ್ತಾರ. ಅತ್ಯಂತ ವಿಜೃಂಭಣೆಯಿಂದ ನೋಡ್ರಿ ಶಿವಯೋಗಿ ಮಂದಿರದೊಳಗ ಬಾದಾಮಿ, ಅಲ್ಲಿ ನಾವು ಬಾದಾಮಿಗೆ ನಮ್ಮ ಮಕ್ಕಳು ಕರ್ಕೊಂಡು ಬಹಳಷ್ಟು ಸಲ ಪ್ರವಾಸ ಹೋಗ್ತೀನಿ. ಶಿವಯೋಗಿ ಮಂದಿರ, ಬಾಗಲಕೋಟೆ, ಬಾದಾಮಿ, ಪಂಚಕ್ರಿ, ಐಹೊಳೆ, ಪಟ್ಟದಕಲ್ಲು ಅಂತೇಳಿ ಹೋದಾಗ ಶಿವಯೋಗಿ ಅಲ್ಲಿ ನಿಜವಾಗ್ಲೂ ನಮ್ಗೆ ಒಟ್ಟೆ ಬರ್ತಿಲ್ಲ. ಪಾಟೀಲ್ ಸರ್ ಅವ್ರ ಮನೆ ನಾಷ್ಟ ಮಾಡ್ಬೇಕಾದ್ರೆ ಸ್ವಲ್ಪ ಹಾರ್ಟ್ ಸಮಸ್ಯೆ ಬಾದಾಮಿ ಒಳಗೆ ಆದಾಗ ಹಿಂಗಿಂಗ ಆತ್ಮ ಶಿವಯೋಗಿ ಅಂತ ಸರ್ ನಾ ಅಲ್ಲೇ ಅಂತೀವಿ ಅಂತ. ಶಿವಯೋಗಿ ಅಲ್ಲೇ ಅದಂದ್ರೆ ಬಾದಾಮಿ ಒಳಗ ಸರ್ ಅಲ್ಲೇ ಸಮಸ್ಯೆ ಐತಿ ನೋಡ್ರಿ. ಸಂಪರ್ಕದ ಕೊರತೆಯಿಂದ ಹಿಂಗೆಲ್ಲ ಆಗ್ತಾವ. ನಿಜವಾಗ್ಲೂ ನಮ್ದು 1991, 92ನೇ ಬ್ಯಾಚ್ ಅಲ್ಲಿ, 92, 93ರಲ್ಲಿ, 93, 94ನೇ ಬ್ಯಾಚ್ ಅಲ್ಲಿ ಒಟ್ಟು ಒಂದು 4-5 ವರ್ಷ ಬ್ಯಾಚ್ ಏನಿದೆ. 1990ರಿಂದ 94, 95 ತನಕ ಒಂದು ವಾಟ್ಸಪ್ ಗ್ರೂಪ್ ಮಾಡ್ರಿ. ಯಾರು ಏನ ದೊಡ್ಡ ಸ್ಥಾನದಾಗಿರಿ, ಯಾರು ಏನ ಸಣ್ಣ ಸ್ಥಾನದಾಗಿರಿ, ಬಿಡ್ಲಿರಿ, ಒಟ್ಟು ನಮ್ಮಿಂದ ಕಷ್ಟದಾಗಿರೋರಿಗೆ ಆರ್ಥಿಕ ಸಹಾಯ ಮಾಡೋಣ, ಎತ್ತರದಲ್ಲಿ ಇರೋರು ಸಹಾಯ ಪಡ್ಕೊಳ್ಳೋಣ, ಸಣ್ಣವ್ರಿಗೆ ಸಹಾಯ ಮಾಡೋಣ. ಏನೋ ಸಮಸ್ಯೆಗಳು ಬಂದ್ರೆ ನಾವು ಆ ಸಮಸ್ಯೆ ಒಳಗೆ ನಾವು ಸ್ಪರ್ಧಿಸಿ ಆ ಸಮಸ್ಯೆಗಳಿಗೆ ನಾವು ಒಂದು ಏನ್ರ ಭಾಗ್ಯಗಳಾದ್ರ ಇವತ್ತ ನಿಜವಾಗ್ಲು ಇವತ್ತು ನಾವು ಇಲ್ಲಿ ಕುಂತ ಯಾರು ಮಾತಾಡಿ ಹೋಗುದಲ್ಲ. ಇವತ್ತ ನಮ್ಮ ಫ್ರೆಂಡ್ಸಿಗೆ ಇವತ್ತು ಹೆಣ್ಮಕ್ಳು ನಮ್ಮ ಸಹೋದರಿಯರಿರ್ಲಿ ಸಹೋದರರಿರ್ಲಿ
ಅವ್ರಿಗೇನ ಕಷ್ಟಗಳು ಬಂದಪ್ಪ ಅಂದ್ರೆ ಆ ಕಷ್ಟದಲ್ಲಿ ನಾವು ಭಾಗಿಗಳಾದ್ರೆ ನಮ್ಮ ಸರ್ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ನಡೀತೇವೆ ಅಂತ ಅನ್ನೋದು ನನಗೆ ಗ್ಯಾರಂಟಿ ಅಂತ. ಸುಮ್ಮನೆ ಬಂದು ಭಾಷಣ ಮಾಡಿ ಹೋಗೋದು ಬೇಡ. ಒಟ್ಟೆ ವಾಟ್ಸಪ್ ಗ್ರೂಪ್ ಮಾಡೋಣ, ಅದರ ಜವಾಬ್ದಾರಿ ಕಾಮದಾರಿ ಗುಣಾತ್ ಅವ್ರಿಗೆ ಕೊಡೋಣ. ಯಾಕಂದ್ರೆ ಬಹಳಷ್ಟು ವ್ಯಕ್ತಿ ಹೋದಾರೆ. ನಾನು ಅಂತಿದ್ದೆ ಏನ್ ಬಿಡೋ ಗುಣಾತನ, ಯಾರು ಕೊಡ್ತಾರಿಲ್ಲ, ನಾನು ಸಾಲಿಗೆ ಒಂದ್ ದಿವಸ ಮನೆ ಬರೋ ಅಂತೇಳಿ. ಆದ್ರೂ ಬಹಳಷ್ಟು ಕಷ್ಟಪಟ್ಟು ಇಷ್ಟು ಜನರ ಕುಡಿಸ್ಯಾರಲ್ಲ ಅವರಿಗೆ ಬಹಳಷ್ಟು ಒಂದು ನಾವು ಧನ್ಯವಾದಗಳನ್ನ ಹೇಳ್ಬೇಕಾಗತ್ತ. ಅಂದ್ರ ಇನ್ನೂ ಬಹಳಷ್ಟು ಮಾತಾಡ್ಬೇಕಂತ ಅನಿಸ್ತೈತಿ. ನಾ ಬಾಳಪ್ಪನವ್ರಿಗೆ ಕೇಳೀನಿ, ಹೆಂಗ ಸರ್ ಬಗ್ಗೆ ಏನ್ರ ಯಾರ ಮಾತು ಏನ್ರ ನೆನಪಿದ್ ಹೇಳಂತೇಳಿ. ಸುಮ್ ಕುಂದ್ರು ಧಾರವಾಡ ಎರಡು ಬಟ್ಟಿನ ಸಂಧ್ಯಾ ಹೋಗಿಂತ ಹೊಡಿತಿದ್ರ ಅಂತ ಹೇಳಿದವ. ಇಂಥ ಗಾಡಿ ಬ್ಯಾರೆ ಏನ್ರಿ ಇಟ್ಟು ಹೇಳಂತಾನೆ. ಅವ ರಾಮನ ಕೇಳಿದ ಕಲ್ಕೋಟೆ ಅವನ ಹಾಕದೆ ಮರ ಚೆಕ್ ಮಾಡಿದವ್ರ ಮರ ಮುಗಿಸಾಕ ಮಾಡ್ತಾರೆ ಪಾಟೀಲ್ ಸವಾಸ ಬೇಡ ಅಂತ ಹೇಳಿದ್ರ. ಅವ್ರು ಸಹಿತ ಬಹಳಷ್ಟು ರೀ ನಮ್ಗೆ ಎಷ್ಟು ಅನುಭವ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ಇನ್ನೂ ಮಾತಾಡ್ಕೊಂಡು ವಿಚಾರಗಳು ಬಹಳಷ್ಟು ಇದ್ವು. ಆದ್ರೂ ನಮ್ಮ ಸರ್ ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾನು ನಡೀತಾ ಇದ್ದೇನೆ, ನೀವು ನಡೀತಾ ಇದ್ದೀರ ಅಂತ ನನಗೆ ಅನಿಸ್ತಾ ಇದೆ. ನಿಜವಾಗ್ಲೂ ಇವತ್ತ ಸರ್ ಇಲ್ಲದೆ ನಮ್ಗ ಪಾಠ ಬೋಧನೆ ಮಾಡ್ಲಿಕ್ಕೆ ಸಿಗದೇ ಇದ್ದಿದ್ರ ಇವತ್ತು ನಾವು ಈ ಸ್ಥಾನದಲ್ಲಿ ಬರ್ತಾ ಇರಲಿಲ್ಲ. ನಿಜವಾಗ್ಲೂ ನನ್ಗೆ ಬೇಜಾರು ಅನ್ಸತ್ತ. ಪಾಟೀಲ್ ಸರ್ ಒಂದು ಮಾರ್ಗದರ್ಶನ, ಸಾಮಾಜಿಕ ಅವರ ಸೇವೆ ಇನ್ನೂ ಬಹಳಷ್ಟು ಅವಶ್ಯಕತೆ ಇತ್ತು. ಆದ್ರೆ ಅನಿವಾರ್ಯ ಕಾರಣಗಳು ಈ ಒಂದು ಸರ್ಕಾರಿ ನೌಕರಿ ಏನಿರತ್ತ ವಯೋನಿವೃತ್ತಿ ಕೂಡುವುದು ಆಗಲಿಕ್ಕೆ ಅನಿವಾರ್ಯ. ಇವತ್ತು ನಾಳೆ ನಮಗಾದ್ರೂ ಬರ್ಬೋದು, ನಿಮ್ಗಾದ್ರೂ ಬರ್ಬೋದು, ಯಾರಿಗಾದ್ರೂ ಬರ್ಬೋದು. ಬಟ್ ನಮ್ಮ ಸರ್ಗೆ ಪಾಟೀಲ್ ಸರ್ಗೆ ಆ ಒಂದು ವಯೋನಿವೃತ್ತಿ ಏನಿದೆ ಅವ್ರಿಗೆ ದೇವರ ಒಳ್ಳೆ ಆಯುಷ್ಯ ಆರೋಗ್ಯ ಒಂದು ಒಳ್ಳೆ ಸಿರಿ ಸಂಪತ್ತನ್ನು ಕೊಟ್ಟು ದೇವರು ಅವರಿಗೆ ಸುಖವಾಗಿರ್ಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇನ್ನೊಂದು ಸರಿ ನಾನು ಅನಂತ ಕೋಟಿ ನಮ್ಮ ಗುರುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹಾಗೆ ಅವ್ರ ಕುಟುಂಬದವರಿಗೆ, ಹಾಗೆ ಅವ್ರ ಅಣ್ಣವ್ರಿಗೆ, ಅನಂತರ ರಾಮು ಮೂಲಂಗಿ ಸರ್ ಅವರು ನಾನು ಆಗಲಕ್ಕ ಅವ್ರ ಕಡೆ ಪರ್ಸನಲ್ ಕುಂತ ಒಂದು ನಂಬರ್ ತಗೊಂಡ್ರಿ. ನಮ್ದ ಕಾಂಪೋಸಿಟ್ ಕಾಲೇಜ್ ಹೈಸ್ಕೂಲ್ ಕಾಲೇಜ್ ಇದೆ. ನಾವು ವಾರ್ಷಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಆನ್ಯುವಲ್ ಡೇ ಮಾಡ್ತಾ ಇರ್ತೇವೆ ಹೈಸ್ಕೂಲ್ ಕಾಲೇಜ್ ಸೇರಿಸಿ. ಈ ಸಲ ರಾಮು ಮೂಲಂಗಿ ಸರ್ ಅವ್ರಿಗೆ ನಮ್ಮ ಕಾಲೇಜ್ ಹೈಸ್ಕೂಲ್ಗೆ ಒಂದು ಮಹಾನ್ ಗೆಸ್ಟ್ ಆಗಿ ನಾನು ಕರೆಸ್ಬೇಕು ಅನ್ನೋದು ಅಭಿಲಾಷ ಬಹಳ ಐತಿರಿ ಸರ್. ಈ ವರ್ಷ ಜನರಲ್ ಫಂಕ್ಷನ್ ತಮ್ಮನ್ನು ಕರೆಸ್ತೇನೆ. ತಮ್ಮ ಆಶೀರ್ವಾದ, ತಮ್ಮ ಹಿತವಚನ, ತಮ್ಮ ನುಡಿಗಳ ನಮ್ಮ ಸಿಬ್ಬಂದಿ ವರ್ಗದ ನಮ್ಮ ಮಕ್ಕಳಿಗೆ ಮಾರ್ಗದರ್ಶನವಾಗಲಿ ಸದಾ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ಳುತ್ತಾ ನನ್ನ ಎರಡು ಮಾತುಗಳಿಗೆ ವಿದಾಯ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ.